ಕೆಲಸ ನಡೀತಾ ಇದೆ, 44 ವರ್ಕೌಟ್ ಇಶ್ಯೂ ಆಗ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಮಾಡಿ ಇನ್ನು ಕೇವಲ 2 ವರ್ಷದಲ್ಲಿ ಬೆಂಗಳೂರಿನ ಆಜುಬಾಜು ಇರ್ತಕ್ಕಂಥ 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯಾವುದೇ ಲಸಿಕೆ ಇರ್ತದದು ಮೇಲ್ ಸೇತುವೆ ಇರ್ಬೋದು, ಕೆಳ ಸೇತುವೆ ಇರ್ಬೋದು. ಆ ಮೇಲ್ ಸೇತುವೆ, ಕೆಳ ಸೇತುವೆ ಜೊತೆಯಲ್ಲಿ ಸುಮಾರು ವರ್ಷಗಳಿಂದ ಇದ್ದಂತ ನೆನೆಗುಂದಿಗೆ ಬಿದ್ದಂತ ಆರೋಗ್ಯಗಳಲ್ಲಿ ಎಲ್ಲೆಲ್ಲಿ ಕೆಳ ಸೇತುವೆ ಬಿಟ್ಟು ಮಳೆ ಬಂದಾಗ ಜನರಿಗಾಗ್ತಕ್ಕಂಥ ಅನಾನುಕೂಲವನ್ನು ಅರ್ಥ ಮಾಡಿಕೊಂಡು ಬೀಜಬಂಡಿ ದಿಶೆಯನ್ನು ಚೆಕ್ ಮಾಡಿ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ಎಂತ ಮಳೆ ಬಂದು ಕೂಡ ರೈಲ್ವೆಗಳಲ್ಲಿ ಆರೋಗ್ಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಸೂಚನೆಯನ್ನು ಕೊಡೋದು ವಿಜಯ ನಮ್ಮ ಅಧಿಕಾರಿಗಳು ಕಾರ್ಯಕ್ರಮ ಕೂಡ ಹಾಕಿದ್ದಾರೆ. ಮತ್ತೊಂದು ರಾತ್ರಿ ಹೊತ್ತು ವೇಳೆಯಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಹೋದಾಗ ತೊಂದರೆ ಆಗ್ತದೆ ಅರ್ಥ ಮಾಡಿಕೊಂಡು ಲೈಟಿನ ವ್ಯವಸ್ಥೆ ಇರಲಿಲ್ಲ. ತಕ್ಷಣವೇ ಅದನ್ನು ಸ್ಪಂದಿಸಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಯಲ್ಲೂ ಕೂಡ ಲೈಟಿನ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ನಾನು ತಮ್ಮನ್ನು ಮನವಿ ಮಾಡೋದಿಷ್ಟೇ, ಅನೇಕ ವಿಚಾರಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ವಿಚಾರಗಳ ಜೊತೆಯಲ್ಲಿ ಏನು ಈಗಾಗಲೇ ನಾವು ಕೆಲವು ಯೋಜನೆಗಳನ್ನ ಮಾಡುವುದು ವಿಷಯ ಈ ಒಂದು ಹೊಸ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಚಾಲನೆಯ ಜೊತೆಯಲ್ಲಿ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ರಾಜ್ಯದ ಉದ್ದಗಲಕ್ಕೂ ಏನು 52,000 ಕೋಟಿ ರೂಪಾಯಿಗಳ ಕೆಲಸಗಳು ನಡೀತಾ ಇರೋದ್ರ ಜೊತೆಯಲ್ಲಿ ಸುಮಾರು ರಾಯದುರ್ಗ, ತುಮಕೂರು, ದಾವಣಗೆರೆ ಅನೇಕ ಯೋಜನೆಗಳಾಗಿ ಪುಸ್ತಕದಲ್ಲಿ ಆ ಎಲ್ಲಾ ಯೋಜನೆಗಳನ್ನ ಕೈಗೆತ್ತಿಕೊಂಡು ಸುಮಾರು 52,000 ಕೋಟಿ ರೂಪಾಯಿಗಳನ್ನ ರಾಜ್ಯದ ನಮ್ಮ ಮಂತ್ರಿಗಳನ್ನ ಅಶ್ವಿನಿ ವೈಷ್ಣವ್ ಅವರು ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳ ಸೂಚನೆಯ ಮೇರೆಗೆ ಕರ್ನಾಟಕವು ಕೂಡ ಅಭಿವೃದ್ಧಿಯ ಸಂಕೇತ, ಕರ್ನಾಟಕವು ಕೂಡ ಭಾರತ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಒಂದು ಅನ್ನೋದನ್ನ ತೋರಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಮ್ಮನ್ನು ಮನವಿ ಮಾಡೋದಿಷ್ಟೇ, ಇವತ್ತು ಈ ವಿಶ್ವೇಶ್ವರಯ್ಯ ಖರ್ಚಿನಲ್ಲೂ ಇದಾಗಿದ್ದಂತೆ ಎಲ್ಲಾ ಖರ್ಚುಗಳನ್ನು ಕೂಡ ಭಾರತ ಸರ್ಕಾರ ಖರ್ಚು ಮಾಡ್ತಾ ಇದೆ. ನಾವು ಏನೇನು ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಈ ಎಲ್ಲಾ ಯೋಜನೆಗಳ ಖರ್ಚನ್ನ ಭಾರತ ಸರ್ಕಾರದಿಂದ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಹೊರೆಯನ್ನು ಕೊಟ್ಟಿಲ್ಲ. ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡೋದಿದ್ದೇನೆ, ಎಲ್ಲೆಲ್ಲಿ ಹಗರ್ಸಿದೆ ನಮ್ಮ ಅಧಿಕಾರಿಗಳು ಬರ್ತಾರೆ ಅಂತ ಬಂದಂತ ಅಧಿಕಾರಿಗಳಿಗೆ ತಮ್ಮ ಸಹಕಾರ ಅವಶ್ಯಕತೆ ಇದೆ. ಎಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಅನೇಕ ಯೋಜನೆಯಾಗಿದ್ದು ಆ ಎಲ್ಲಾ ಯೋಜನೆಗಳನ್ನು ಕೂಡ ಇವತ್ತು ಮುಗಿಸುವ ಹಂತಕ್ಕೆ ಬಂದಿದ್ದೇವೆ ಅನ್ನೋ ಮಾತು ಹೇಳಿ ಇವತ್ತೇನು ನಾನು ಮತ್ತೆ ಪಿಸಿ ಮೋಹನ್ ಅವರು ನಿನ್ನೆ ರಾಷ್ಟ್ರದ ಪ್ರಧಾನಿಗಳ ಸೂಚನೆ ಮೇರೆಗೆ ನಮ್ಮ ಏನು ಎಸ್ಕಾಟ್ ಅನ್ನು ಬಿಡೋದ್ರ ಜೊತೆಯಲ್ಲಿ ನಮ್ಮ ಸಿಬ್ಬಂದಿಯನ್ನು ಕಟ್ ಮಾಡಿ ನಾನು ಮತ್ತೆ ಮೋಹನ್ ಅವರು ಇವತ್ತು ಇಬ್ಬರು ಕೂಡ ಒಂದೇ ಕಟ್ಟುವಂತೆ ಬಂದ್ವಿ. ಬಂದಾದ್ಮೇಲೆ ಸುಮಾರು 10 ವರ್ಷ ಮೇಲಾಗಿತ್ತು ನಾನು ಸ್ಕೂಲ್ ಓಡಿಸಿ. ಇವತ್ತು ಮೋಹನ್ ಅವರು ಸ್ಕೂಲ್ ಓಡಿಸ್ಕೊಂಡು ನನ್ನನ್ನು ಕೂಡ್ಸ್ಕೊಂಡು ಬಂದಿದ್ದಾರೆ. ನಾನು ಒಂದು ಮಾತನ್ನ ಹೇಳ್ತೀನಿ, ದೇಶದ ನಾಯಕ ಹೇಗಿರಬೇಕು ಅಂದ್ರೆ, ದೇಶದ ವ್ಯವಸ್ಥೆಯನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂದ್ರೆ ಈ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೊಡುಗೆ, ಈ ದೇಶದ ಅಭಿವೃದ್ಧಿಯಲ್ಲಿ ಅವರು ಕೈಗೊಂಡಂತ ಕಾರ್ಯಕ್ರಮಗಳು ವಿಶ್ವವೇ ಮೆಚ್ಚ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂಧುಗಳೇ ತಮ್ಮನ್ನು ವಿನಂತಿ ಮಾಡ್ತೀನಿ. ರೈಲ್ವೆ ಇಲಾಖೆ ಕೇವಲ ಇನ್ನು ಕೆಲವೇ ವರ್ಷಗಳಲ್ಲಿ ವಿಶ್ವದ ಭೂಪಟದಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ ಎಲ್ಲ ಒಂದ್ ಕಡೆ ನಮಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರೆ ಅನ್ನೋ ಮಾತನ್ನು ಹೇಳಿ ತುಂಬಾ ಸಂತೋಷದಿಂದ ಇವತ್ತು ನಾವು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. 2 ದಿನಗಳ ಇದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿ ಮಾಡಿ ಸದನ ದಿನವೂ ಕೂಡ ಮಾಡತಕ್ಕಂಥ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ಮನವರಿಕೆ ಮಾಡಿ ಅದರಲ್ಲೂ ಕೂಡ ನಾವು ಸಫಲತೆಯನ್ನ ಕಾಣ್ತೀವಿ ಅನ್ನೋ ಮಾತನ್ನು ಹೇಳಿ ಇದಕ್ಕೆ ಕಾರಣೀಭೂತರಾದ ಎಲ್ಲ ನನ್ನ ಸಹೋದರರಿಗೆ ಬಂದು ಈ ಕಾರ್ಯಕ್ರಮವನ್ನ ವಿಡಿಯೋ ಕಾನ್ಫರೆನ್ಸ್ ಮುಖೇನ ದೆಹಲಿಯಿಂದ ಕುತ್ಕೊಂಡು ದೆಹಲಿಯಲ್ಲಿ ಎಲ್ಲ ಉದ್ಯಮ ಮಾಡಿ ಇವತ್ತಿಗೆ ಕಾರಣರಾಗಿರ್ತಕ್ಕಂಥ ಕರ್ನಾಟಕದ ಜನತೆಯ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ ಮತ್ತು ನಂಬಿಕೆಯನ್ನ ನಾವು ಕೂಡ ಉಳಿಸಿಕೊಂಡು ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ನಮ್ಮ ರಾಷ್ಟ್ರದ ರೈಲ್ವೆ ಮಂತ್ರಿಗಳಿಗೆ, ಇದಕ್ಕೆ ಕಾರಣೀಭೂತರಾದಂತ 2 ಶಾಸಕ ಲೋಕಸಭಾ ಸದಸ್ಯರಿಗೆ ಹಾಗೂ ನಾನು ವೈಯಕ್ತಿಕವಾಗಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಭಾರತ ಸರ್ಕಾರದ ಪರವಾಗಿ, ರೈಲ್ವೆ ಇಲಾಖೆ ಪರವಾಗಿ, ನಮ್ಮ ಅಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ